ಮನೆಯನ್ನು ಊಹಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ, ಮಹಿಳೆ ಇಲ್ಲದೆ ರಾಜಕಾರಣವನ್ನು ಊಹಿಸ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ಕಾಂಗ್ರೆಸ್ ಪಕ್ಷ ಮಹಿಳೆಯರ ರಿಸರ್ವೇಷನ್ ತೆಗೆದುಕೊಂಡು ಬಂದು ಪಂಚಾಯಿತಿಯಿಂದ ಇವತ್ತು ಜಿಲ್ಲಾ ಪಂಚಾಯಿತಿ ಕಾರ್ಪೊರೇಷನ್ವರೆಗೂ 50% ರಿಸರ್ವೇಷನ್ನ ಕೊಟ್ಟು ನಾವು ಮಹಿಳೆಯರಿಗೆ ರಾಜಕೀಯವಾಗಿ ಶಕ್ತಿಯನ್ನು ಕೊಟ್ವಿ. ಅದರ ಉದಾಹರಣೆ ನಮ್ಮ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು. ಅದ್ರ ನಾವು MLAಗೆ MP ಗೆ ರಿಸರ್ವೇಷನ್ ಕೊಡಬೇಕು ಅಂತ ಹೇಳಿ ಸೋನಿಯಾ ಗಾಂಧಿಯವರು ಬಹಳಷ್ಟು ಪ್ರಯತ್ನ ಮಾಡಿದ್ವಿ 2014 UPA ಸರ್ಕಾರ ಇದ್ದಾಗ. ಆದರೆ ನಮ್ಮ ಮಿತ್ರ ಪಕ್ಷಗಳ ಸಹಕಾರ ಸಿಗದಿದ್ದಕ್ಕೆ ಆವಾಗ ಅದು ಬಿದ್ದು ಹೋಯ್ತು. ರಾಜ್ಯಸಭಾದಲ್ಲಿ ಕ್ಲಿಯರ್ ಆಗಿ ಲೋಕಸಭಾದಲ್ಲಿ ಬಿದ್ದು ಹೋಯ್ತು. ಬಟ್ ಈಗ ಪ್ರಸ್ತುತ ದೇಶದ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿ ಅವ್ರನ್ನ ನಾನು ಅಭಿನಂದಿಸ್ತೀನಿ. ಅವರು ಮಹಿಳಾ ರಿಸರ್ವೇಷನ್ನ 2 ಸದನದಲ್ಲಿ ಪಾಸ್ ಮಾಡಿದ್ದಾರೆ. ಇದು ಮಹಿಳೆಯರಿಗೆ ಒಂದು ಹೆಮ್ಮೆಯ ಸಂಗತಿ. ಬಿಜಾಪುರದಲ್ಲಿ ಎಷ್ಟು MLA ಸೀಟ್ ಇದೆ ಸಂಗಮೇಶ್? 8 ಇದೆ. 2 ಮಹಿಳಾ MLAನ ನೋಡ್ತೀರಾ ನೀವು 2028ಕ್ಕೆ ಬಿಜಾಪುರ ಜಿಲ್ಲೆಯಲ್ಲಿ. ಬೆಳಗಾವಿಯಲ್ಲಿ 18 ಕ್ಷೇತ್ರ, 6 ಜನ ಮಹಿಳಾ MLAಗಳಾಗ್ತೀವಿ ನಾವು ಬೆಳಗಾಂ ಜಿಲ್ಲೆಯಲ್ಲಿ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಯಾವುದೇ ಕ್ಷೇತ್ರ ಇವತ್ತು ಮಹಿಳೆಯರನ್ನ ಬಿಟ್ಟು ಊಹಿಸ್ಲಿಕ್ಕೆ ಸಾಧ್ಯ ಇಲ್ಲ. ತಾವು ಕೂಡ ಪ್ರತಿಯೊಂದರಲ್ಲೂ ಕೂಡ ಇವತ್ತು ಜವಾಬ್ದಾರಿಯನ್ನು ತೆಗೆದುಕೊಳ್ಬೇಕಾಗತ್ತೆ. ನಾನು ಬಂದಂಥ ಉದ್ದೇಶ ತಕ್ಕ ಮಟ್ಟಿಗೆ ನನ್ನ ಒಂದು ಮನಸ್ಸಿನ ಒಂದು ಭಾವನೆಯನ್ನು ತಮ್ಮಲ್ಲಿ ನಾನು ವ್ಯಕ್ತಪಡಿಸಿದ್ದೀನಿ. ಬಹಳ ಸೀರಿಯಸ್ ಆಗಿ ತಗೊಳ್ಳಿ. ಜೀವನ ಒಮ್ಮೆ, ಯಾವಾಗ ಭಗವಂತ ಕರೀತಾನೋ ಗೊತ್ತಿಲ್ಲ. ಆದರೆ ಇರೋವರೆಗೂ ನಾವು ಸಾಧನೆಯನ್ನು ಮಾಡಬೇಕು. ಇದೇ ನಾನು ಇವತ್ತು ನಿಮಗೆ ನನ್ನ ಮಕ್ಕಳು ಅಂತ ಹೇಳಿ ನಾನು ಹೇಳ್ತಾ ಇದ್ದೆ. ನನ್ನ ಮಗನಿಗೆ ವಯಸ್ಸು ಎಷ್ಟು ಗೊತ್ತಾ? 30 ವರ್ಷ. ನೀವಾದರೆ ಅಟ್ಲೀಸ್ಟ್ 20 ವರ್ಷದವ್ರಿದ್ದೀರಿ. ನನಗೆ ಸೊಸೆ ಇದ್ದಾಳೆ, ನನಗೆ 1.5 ವರ್ಷದ ಮೊಮ್ಮಗಳಿದ್ದಾಳೆ. ಅನಿಸ್ತೀನ? ಯಾಕೆ ಅನಿಸೋದಿಲ್ಲ? ಅಂದರೆ 24 ವರ್ಷದಿಂದ ಯೋಗ ಮಾಡ್ತೀನಿ, ತಪ್ಪಿದ್ರೆ ಏರೋಬಿಕ್ಸ್ ಮಾಡ್ತೀನಿ, ತಪ್ಪಿದ್ರೆ ವಾಕಿಂಗ್ ಮಾಡ್ತೀನಿ. 24 ವರ್ಷದ ಹಿಂದೆ ನಾನು ಏರೋಬಿಕ್ಸ್ ಕ್ಲಾಸ್ ಸೇರ್ಕೊಂಡಾಗ ನಮ್ಮ ಪಕ್ಕದ ಮನೆಯವರೆಲ್ಲ ಬಹಳ ಜೋರು ಹೆಣ್ಮಗಳಿದ್ದಾಳೆ ಅಂತ ನಮ್ಮ ಅತ್ತಿಗೆ ಹೇಳಿದ್ರು. ಬಹಳ ಜೋರಿದ್ದಾಳೆ, ಹಾಗೆಲ್ಲ ಕಲ್ಸಕ್ಕೆ ಹೋಗ್ಬೇಡ್ರಿ, ಏನೋ ಡ್ಯಾನ್ಸ್ ಮಾಡ್ತಾರಂತೆ, ಅಲ್ಲೆಲ್ಲ ಮಾಡ್ಸಕ್ಕೆ ಹೋಗ್ಬೇಡ್ರಿ ಅಂತ. ಆ ಸಂದರ್ಭದಲ್ಲಿ ಪಕ್ಕದ ಮನೆಯವ್ರ ಮಾತು ಕೇಳಿ ನಮ್ಮತ್ತೆ ಅವತ್ತು ನನಗೆ ಪ್ರೋತ್ಸಾಹಿಸ್ಲಿಲ್ಲ ಅಂದಿದ್ರೆ ಇವತ್ತು ನೀವು ಬಾಯ ಮೇಲೆ ಬಟ್ಟಿಟ್ಕೊಳ್ತಾ ಇರಲಿಲ್ಲ. ಆದರೆ ನಮ್ಮ ಅತ್ತೆ ನನ್ನನ್ನು ಎಲ್ಲ ರೀತಿಯಿಂದ ಪ್ರೋತ್ಸಾಹಿಸಿದ್ರು. ಒಬ್ಬ ಮಹಿಳೆ ಇನ್ನೊಬ್ಬ ಮಹಿಳೆಯ ಆಸೆಗೆ ನೀರೆರೆದು ಬೆಳೆಸಿದ್ರು. ಅದಕ್ಕೆ ಮಕ್ಕಳ ತಮ್ಮ ತಂದೆ ತಾಯಿಯ ಒಂದು ಕನಸನ್ನು, ತಮ್ಮ ಬಂಧು ಬಾಂಧವರ ಕನಸನ್ನು ತಾವು ನನಸು ಮಾಡಿ ಆ ಭಗವಂತನಲ್ಲಿ ನಾನು ಪ್ರಾರ್ಥನೆ ಮಾಡ್ಕೊಳ್ತೀನಿ. ತಮ್ಮ ಉಜ್ವಲ ಭವಿಷ್ಯಕ್ಕೆ ನಾನು ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ. ಮತ್ತು